ನಾನು ಅದೇ ಬಿಸ್ನೆಸ್ ಸಜೆಸ್ಟ್ ಮಾಡ್ತೀನಿ ಯಾವ್ದ್ರಲ್ಲಿ ನಾನು ಸ್ಟಾರ್ಟ್ ಮಾಡಿಬಿಟ್ಟು ನನಗೆ ಆಕ್ಚುಲಿ ರಿಸಲ್ಟ್ ಬಂದಿದೆ. ನೋಡಿ, ಸುಮಾರು ಜನ ಇ ಕಾಮರ್ಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಬಟ್ ಇ ಕಾಮರ್ಸ್ ಅಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಇದೆ. ಇ ಕಾಮರ್ಸ್ ಮಾಡೆಲ್ಸ್ ಅವರಿಗೆ ಯಾವ್ದು ಏನು ಅಂತಾನೆ ಗೊತ್ತಿಲ್ಲ. ಕೆಲವರಿಗೆ ಡ್ರಾಪ್ ಶಿಪ್ಪಿಂಗ್ ಮಾಡಬೇಕು, ಕೆಲವರಿಗೆ ಹೋಲ್ಸೇಲಿಂಗ್ ಮಾಡಬೇಕು, ಕೆಲವರಿಗೆ ಪ್ರೈವೇಟ್ ಲೇಬಲಿಂಗ್ ಮಾಡಬೇಕು, ಕೆಲವರಿಗೆ ಮೀಶೋ ಮುಖಾಂತರ ಸೆಲ್ ಮಾಡಬೇಕು, ಕೆಲವರಿಗೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಮುಖಾಂತರ ಸೆಲ್ ಮಾಡಬೇಕು. ಸೊ ಆ ಎಲ್ಲ ಕನ್ಫ್ಯೂಷನ್ ಇದು ಒಂದೇ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ 10 ಇಯರ್ಸ್ ಆಗ್ತಾ ಬಂತು ನಾನು ಇ ಕಾಮರ್ಸ್ ಸ್ಟಾರ್ಟ್ ಮಾಡಿ. ಹಾಗೆ ನನ್ನ ಜರ್ನಿನ 2019 ಇಂದ ನಾನು ಶೇರ್ ಮಾಡ್ಕೊಂಡ್ ಬಂದಿದ್ದೀನಿ ಯೂಟ್ಯೂಬ್ ಅಲ್ಲಿ. ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅರೌಂಡ್ 55,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಂದೇ ಒಂದು ಮಾರ್ಕೆಟಿಂಗ್ ಏಜೆನ್ಸಿನೂ ಇದೆ, ಹಾಗೆ ನಂದೇ ಒಂದು ಸಾಫ್ಟ್ವೇರ್ ಟೂಲ್ ಇದೆ. ಎಲ್ಲ ರಿಸೋರ್ಸಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ನಾನು ಡ್ರಾಪ್ ಶಿಪ್ಪಿಂಗ್ ಮತ್ತೆ ಪ್ರೈವೇಟ್ ಲೇಬಲಿಂಗ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಡ್ರಾಪ್ ಶಿಪ್ಪಿಂಗ್ ಸುಮಾರು ಜನ ನೀವು ಇ ಕಾಮರ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಡ್ರಾಪ್ ಶಿಪ್ಪಿಂಗ್ ಪ್ರಮೋಟ್ ಮಾಡ್ತಾ ಇರ್ತಾರೆ ಯೂಟ್ಯೂಬರ್ಸ್. ಸೊ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಓಕೆ, ಅದರಲ್ಲಿ ಶಾಪಿಫೈ ಬರ್ಬೋದು, ವರ್ಡ್ ಪ್ರೆಸ್ ಬರ್ಬೋದು. ಬೇಸಿಕಲಿ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು? ನಿಮ್ದೇ ಓನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಾ. ಆ ವೆಬ್ಸೈಟ್ ಕ್ರಿಯೇಟ್ ಮಾಡಕ್ಕೆ ಯಾವುದೇ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಬೋದು. ನೀವು ಶಾಪಿಫೈ ಯೂಸ್ ಮಾಡ್ಬೋದು, ವಿಕ್ಸ್ ಯೂಸ್ ಮಾಡ್ಬೋದು, ಅಥವಾ ವರ್ಡ್ ಪ್ರೆಸ್ ಯೂಸ್ ಮಾಡ್ಬೋದು. ಎಂಡ್ ಆಫ್ ದ ಡೇ ಶಾಪಿಫೈ ಸ್ವಲ್ಪ ಆಪ್ಟಿಮೈಸ್ಡ್ ಇದೆ, ಸ್ವಲ್ಪ ಚೆನ್ನಾಗಿದೆ. ಸೊ ಅದನ್ನ ಕನ್ವೀನಿಯಂಟ್ ಆಗುತ್ತೆ ಕ್ರಿಯೇಟ್ ಮಾಡಕ್ಕೆ. ಸೊ ಎಂಡ್ ಆಫ್ ದ ಡೇ ನಿಮ್ದೇ ಓನ್ ವೆಬ್ಸೈಟ್ ಮುಖಾಂತರ ನೀವು ಸೆಲ್ ಮಾಡಬೇಕು. ಆರ್ಡರ್ ಬರುತ್ತೆ, ಅವಾಗ ನೀವು ಸಪ್ಲೈಯರ್ಸ್ ಹತ್ರ ಖರೀದಿ ಮಾಡಿಬಿಟ್ಟು ಕಸ್ಟಮರ್ಸಿಗೆ ಡೆಲಿವರ್ ಮಾಡ್ಬೋದು. ಸೊ ಕೇಳಕ್ ಒಂಥರ ಚೆನ್ನಾಗಿದೆ, ವಿಡಿಯೋ ಮಾಡೋಕ್ಕೂ ಚೆನ್ನಾಗಿದೆ. ಅಂದ್ರೆ ಯೂಟ್ಯೂಬರ್ಸಿಗೆ ವಿಡಿಯೋ ಮಾಡಿದಾಗ ವ್ಯೂಸ್ ಚೆನ್ನಾಗಿ ಬರುತ್ತೆ ಅವರಿಗೆ. ಸೊ ಡ್ರಾಪ್ ಶಿಪ್ಪಿಂಗ್ ವಿಲ್ ವೋಂಟ್ ವರ್ಕ್. ಸೊ ಬೇಸಿಕಲಿ ನಾನು ಡ್ರಾಪ್ ಶಿಪ್ಪಿಂಗ್ ಯಾವತ್ತೂ ಸಜೆಸ್ಟ್ ಮಾಡಲ್ಲ. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಮೆಸೇಜ್ ಹಾಕ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ನಾನು ಡ್ರಾಪ್ ಶಿಪ್ಪಿಂಗ್ ಮಾಡಬೇಕು ನಿಮ್ಮ ವಿಡಿಯೋಸ್ ನೋಡಿದೆ ಅಂತ. ನೋಡಿ, ನಾನು ಯಾವತ್ತೂ ಡ್ರಾಪ್ ಶಿಪ್ಪಿಂಗ್ ಪ್ರಮೋಟೇ ಮಾಡಲ್ಲ. ನಾನು ಡ್ರಾಪ್ ಶಿಪ್ಪಿಂಗ್ ಟ್ರೈ ಮಾಡಿದ್ದೆ, ಫೇಲ್ ಆಯ್ತು. ಸೊ ದಟ್ಸ್ ವೈ ಐ ಡೋಂಟ್ ಸಜೆಸ್ಟ್. ನಾನು ಅದೇ ಬಿಸ್ನೆಸ್ ಸಜೆಸ್ಟ್ ಮಾಡ್ತೀನಿ ಯಾವ್ದ್ರಲ್ಲಿ ನಾನು ಸ್ಟಾರ್ಟ್ ಮಾಡ್ಬಿಟ್ಟು ನನಗೆ ಆಕ್ಚುಲಿ ರಿಸಲ್ಟ್ ಬಂದಿದೆ. ಸೊ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಆ ಪ್ರೋಸೆಸ್. ಸೊ ಏನಕ್ಕೆ ಡ್ರಾಪ್ ಶಿಪ್ಪಿಂಗ್ ವರ್ಕ್ ಆಗಲ್ಲ ಅಂದ್ರೆ, ನೋಡಿ, ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಎಂಡ್ ಆಫ್ ದ ಡೇ ನಿಮ್ದೇ ಓನ್ ವೆಬ್ಸೈಟ್ ಮುಖಾಂತರ ನೀವು ಸೆಲ್ ಮಾಡ್ತಿದ್ದೀರಾ ಅಲ್ವಾ. ಸೊ ನಿಮಗೆ ಒಂದು ಕ್ರೆಡಿಬಿಲಿಟಿ ಇದೆ. ನೀವು ಯಾವುದೋ ಒಂದು ಇನ್ಫ್ಲುಯೆನ್ಸರ್ ಅಥವಾ ಯಾವುದೋ ಸೆಲೆಬ್ರಿಟಿ ಆದ್ರೆ ಓಕೆ, ನಿಮ್ಮ ಓನ್ ವೆಬ್ಸೈಟ್ ಮುಖಾಂತರ ನೀವು ಸೆಲ್ ಮಾಡ್ಬೋದು. ಟ್ರಾಕ್ಷನ್ಗೆ ನಿಮ್ದೇ ಇನ್ಸ್ಟಾಗ್ರಾಮೇ ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ರಾಂಗನ್ ಇದೆ, ಅಥವಾ 18 ಇದೆ, ಋತಿಕ್ ರೋಷನ್ ಅವ್ರದ್ದು HRX ಇದೆ, ಅಥವಾ ಆಲಿಯಾ ಭಟ್ ಅವ್ರದ್ದು ಎಡಮಾಮ ಇದೆ. ಅವ್ರಿಗೆ ಬಿಟ್ಟಾಕಿ ಇನ್ನು ಎಷ್ಟೋ ಇನ್ಫ್ಲುಯೆನ್ಸರ್ಸೇ ಇದ್ದಾರೆ, ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸು. ಸೊ ಅವ್ರದ್ದೇ ಓನ್ ವೆಬ್ಸೈಟ್ ಮುಖಾಂತರ ಅವ್ರು ಸೆಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಆಡಿಯನ್ಸ್ ಇದೆ. ಅವ್ರ ಹತ್ರ ಆಡಿಯನ್ಸ್ ಇದ್ದಾಗ ಆ ಆಡಿಯನ್ಸಿಗೆ ಏನ್ ಪ್ರಾಡಕ್ಟ್ ಅವ್ರು ತಗೊಬಹುದು ಅನ್ನೋದು ನೋಡಿಬಿಟ್ಟು ಅವ್ರದೇ ಓನ್ ವೆಬ್ಸೈಟ್ ಮುಖಾಂತರ ಅವ್ರು ಸೆಲ್ ಮಾಡ್ಬೋದು. ಬಟ್ ನೀವು ಆಸ್ ಅ ಬಿಗಿನರ್ ನೀವು ಅದೇ ಮೆಥಡ್ ಮಾಡಕ್ ಹೋದ್ರೆ ಯಾವನು ಬರಲ್ಲ ನಿಮ್ಮ ವೆಬ್ಸೈಟಿಗೆ. ಫಸ್ಟ್ ಆಫ್ ಆಲ್ ಮೆಟಾ ಆಡ್ಸ್ ಮೇಲೆ ರನ್ ಮಾಡಬೇಕು. ಒಂದು ರೂಲ್ ಇದೆ, ಒಂದು ಬಿಸ್ನೆಸ್ಗೆ 100% ಆಫ್ ದ ಸೇಲಿಗೆ ನೀವು ಅಡ್ವರ್ಟೈಸ್ಮೆಂಟ್ ಮೇಲೆ ಡಿಪೆಂಡ್ ಆದ್ರೆ ದಟ್ ಬಿಸ್ನೆಸ್ ನೆವರ್ ವರ್ಕ್ಸ್. ಸ್ವಲ್ಪ ಆದ್ರೂ ನಿಮಗೆ ಆರ್ಗ್ಯಾನಿಕ್ ಸೇಲ್ಸ್ ಇರಲೇಬೇಕು. ಅಟ್ ಲೀಸ್ಟ್ 50 to 70% ಆರ್ಗ್ಯಾನಿಕ್ ಸೇಲ್ಸ್ ಇರಲೇಬೇಕು. ಸೊ ಸುಮಾರು ಜನ ಇದೇ ಮಿಸ್ಟೇಕ್ ಮಾಡ್ತಾರೆ. ಅವರು ಡ್ರಾಪ್ ಶಿಪ್ಪಿಂಗ್ ಮಾಡಕ್ ಹೋಗ್ತಾರೆ, ಮೆಟಾ ಆಡ್ಸ್ ಮೇಲೆ ರನ್ ಮಾಡ್ತಾರೆ. ಅದ್ರಲ್ಲಿ ಅವ್ರ ಟೈಮ್ ಅಂತೂ ವೇಸ್ಟ್ ಆಗೇ ಆಗುತ್ತೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಅವ್ರ ಮನಿನೂ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಮೆಟಾ ಆಡ್ಸ್ ಮೇಲೆ ಸ್ಪೆಂಡ್ ಮಾಡ್ತಾನೆ ಇರ್ತಾರೆ. ಸೊ ಅದ್ರ ಬದಲು ನಿಮ್ಮ ಹತ್ರ ಆ ಆಡಿಯನ್ಸ್ ಇಲ್ಲ ಅಂದ್ರೆ ಯು ಶುಡ್ ಗೋ ಫಾರ್ ಪ್ರೈವೇಟ್ ಲೇಬಲಿಂಗ್. ಸೊ ಪ್ರೈವೇಟ್ ಲೇಬಲಿಂಗ್ ಅಂದ್ರೆ ಏನು? ಸೊ ಪ್ರೈವೇಟ್ ಲೇಬಲಿಂಗ್ ಅಂದ್ರೆ ಸೆಲ್ಲಿಂಗ್ ಥ್ರೂ ಇ ಕಾಮರ್ಸ್ ಪ್ಲಾಟ್ಫಾರ್ಮ್, ಕ್ರಿಯೇಟಿಂಗ್ ಯುವರ್ ಓನ್ ಬ್ರ್ಯಾಂಡ್ ಬೇಸಿಕಲಿ. ಸೊ ಅಮೆಝಾನ್ ಅಲ್ಲಿ ನಿಮ್ದೇ ಓನ್ ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೋದು. ಸೊ ಅಮೆಝಾನ್ ಮುಖಾಂತರ ನಿಮ್ ಪ್ರಾಡಕ್ಟ್ ನ ಸೇಲ್ ಮಾಡ್ಬೋದು. ಅಂದ್ರೆ ಅಮೆಝಾನ್ ಅಲ್ಲಿ ಡೈಲಿ ಆಲ್ಮೋಸ್ಟ್ ಮೋರ್ ದೆನ್ 70-100 ಮಿಲಿಯನ್ ಜನ ಸರ್ಫ್ ಮಾಡ್ತಿರ್ತಾರೆ. ದೇ ಆಲ್ಸೋ ಟ್ರಸ್ಟ್ ಅಮೆಝಾನ್. ಸೊ ನಿಮ್ದೇ ಓನ್ ವೆಬ್ಸೈಟ್ ಮುಖಾಂತರ ನೀವು ಸೇಲ್ ಮಾಡಿದ್ರು, ಆರ್ಡರ್ ಮಾಡಿದ್ರು, ಆ ಆರ್ಡರ್ ಫುಲ್ಫಿಲ್ ಆಗೋ ಚಾನ್ಸಸ್ ಇಲ್ಲ, ರಿಫಂಡೇ ಆಗುತ್ತೆ. ಬಟ್ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಟ್ರಸ್ಟ್ ಇರುತ್ತೆ ಅಲ್ವಾ. ಅಫ್ಕೋರ್ಸ್ ನೀವು ಅಮೆಝಾನಿಗೆ ಫೀಸ್ ಪೇ ಮಾಡ್ತೀರಾ, ನೀವು ಲಿಸ್ಟಿಂಗ್ ಫೀ, ರೆಫರಲ್ ಫೀ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಸೊ ಅವೆಲ್ಲ ಫೀ ಪೇ ಮಾಡ್ತೀರಾ. ಸೊ ಅದರಿಂದ ನಿಮ್ ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ಇಟ್ಸ್ ವರ್ತ್ ಇಟ್, ರೈಟ್? ಯಾಕಂದ್ರೆ ನಿಮ್ದೇ ಓನ್ ವೆಬ್ಸೈಟ್ ಮುಖಾಂತರ ಸೆಲ್ ಮಾಡಿದ್ರೆ ನಿಮ್ಗೆ ಯಾರು ಬರಲ್ಲ. ಸೊ ಫಸ್ಟ್ ಯು ರಿಲೈ ಆನ್ ಅಮೆಝಾನ್. ಅಮೆಝಾನ್ ಅಲ್ಲಿ ನಿಮ್ ಪ್ರಾಡಕ್ಟ್ ನ ಸೆಲ್ ಮಾಡಿ, ಫಸ್ಟ್ ಪೇಜಿಗೆ ರ್ಯಾಂಕ್ ಮಾಡಿ, ಅದನ್ನು ಒಂದು ಅಸೆಟ್ ತರ ಮಾಡಿ. ಆಮೇಲೆ ನಿಮ್ದೇ ಒಂದು ಡಾಟಾ ಬಿಲ್ಡ್ ಮಾಡ್ಬೋದು, ನಿಮ್ದೇ ಒಂದು ಕನ್ಸ್ಯೂಮರ್ಸ್ ಡಾಟಾ ಬಿಲ್ಡ್ ಮಾಡ್ಬೋದು. ಯಾರ್ಯಾರು ನಿಮ್ದು ಪರ್ಚೇಸ್ ಮಾಡ್ತಾರಲ್ಲ ಕನ್ಸ್ಯೂಮರ್ಸ್, ಅವ್ರ ಡೀಟೇಲ್ಸ್ ಏನಿರುತ್ತೆ, ಮೊಬೈಲ್ ನಂಬರ್, ಇಮೇಲ್ ಐಡಿ, ಅವ್ರದ್ದು ಅಡ್ರೆಸ್, ಅದೆಲ್ಲ ನಿಮ್ದೊಂದು ಅಸೆಟ್ ಆಗತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಆಮೇಲೆ ಬೇಕಿದ್ರೆ ನಿಮ್ದೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿ, ಅಲ್ಲೊಂದು ಆಡಿಯನ್ಸ್ ಬಿಲ್ಡ್ ಮಾಡಿ, ಅವರಿಗೆಲ್ಲ ಪುಷ್ ಮಾಡಿ ಆ ಕಡೆ, ಆಮೇಲೆ ನಿಮ್ದೇ ಓನ್ ವೆಬ್ಸೈಟ್ ನೀವು ಪ್ರಮೋಟ್ ಮಾಡ್ಬೋದು. ಬಟ್ ಪ್ರೋಸೆಸ್ ಇಸ್ ಸಿಂಪಲ್. ನಿಮ್ಮ ಹತ್ರ ರಿಸೋರ್ಸಸ್ ಇಲ್ವಾ, ನಿಮ್ಮ ಹತ್ರ ಆಡಿಯನ್ಸ್ ಇಲ್ವಾ, ಗೋ ಥ್ರೂ ದಿಸ್ ರೂಟ್. ಸ್ಟಾರ್ಟ್ ವಿತ್ ಅಮೆಝಾನ್ ಫಸ್ಟ್, ದೆನ್ ವಿತ್ ಯುವರ್ ಓನ್ ವೆಬ್ಸೈಟ್. ಆಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾನು ನೀವು ಲೆವರೇಜ್ ಮಾಡ್ಬೋದು. ಸೊ ಇದಕ್ಕೆ ಪ್ರೈವೇಟ್ ಲೇಬಲಿಂಗ್ ಅಂತಾರೆ. ಪ್ರೈವೇಟ್ ಲೇಬಲಿಂಗ್ ಅಂದ್ರೆ ಇಸ್ ನಥಿಂಗ್ ಬಟ್ ನಿಮ್ದೇ ಓನ್ ಬ್ರ್ಯಾಂಡ್ ಮುಖಾಂತರ ನೀವು ಸೆಲ್ ಮಾಡ್ಬೋದು. ಸೊ ಏನಿಲ್ಲ, ನೀವು ಪ್ರಾಡಕ್ಟ್ ರಿಸರ್ಚ್ ಮಾಡಬೇಕು, ಹೈ ಡಿಮ್ಯಾಂಡ್, ಲೋ ಕಾಂಪಿಟೇಷನ್ ಪ್ರಾಡಕ್ಟ್. ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ಥರ ಪ್ರಾಡಕ್ಟ್ ಸೆಲೆಕ್ಟ್ ಆದಮೇಲೆ ಸಪ್ಲೈಯರ್ಸ್ ಹುಡುಕಬೇಕು, ಮ್ಯಾನುಫ್ಯಾಕ್ಚರರ್ ಬೇಸಿಕಲಿ. ಸೊ ಮ್ಯಾನುಫ್ಯಾಕ್ಚರ್ ಹತ್ರ ನಮ್ದು ಐಡಿಯಾ ಏನಿದೆ, ನಮ್ದು ಏನು ಡಿಸೈನ್ ಇದೆ, ನಮ್ದು ಡಿಫ್ರೆನ್ಸಿಯೇಷನ್ ಇದೆ, ನಮ್ದು ಲೋಗೋ ಏನಿದೆ, ಅದು ಕೊಟ್ಬಿಟ್ಟು ನಾವು ಪ್ರಾಡಕ್ಟ್ ತರಿಸ್ತೀವಿ. ಆಮೇಲೆ ಹಂಗೆ ಡೈರೆಕ್ಟ್ ಅಮೆಝಾನ್ FBA ವೇರೋಸ್ ಮುಖಾಂತರನೇ ಸೆಲ್ ಮಾಡ್ಬೇಕು. ಯಾಕಂದ್ರೆ ಅಮೆಝಾನ್ FBA ಮುಖಾಂತರ ಸೆಲ್ ಮಾಡಿದ್ರೆ ನಿಮ್ ಲಿಸ್ಟಿಂಗ್ ಪ್ರೈಮ್ ಟ್ಯಾಗು ಬರುತ್ತೆ. ಸೊ ಅವಾಗ ವಿಚ್ ಜನರೇಟ್ಸ್ ಮೋರ್ ಸೇಲ್ಸ್. ಆಮೇಲೆ ನೋಡಿ, ಆಸ್ ಎ ಆಂಟರ್ಪ್ರಿನರ್ ನಾವು ಥಿಂಕ್ ಮಾಡಬೇಕು. ನಾವು ಪಿಕ್ ಮಾಡಿಬಿಟ್ಟು, ಪ್ಯಾಕ್ ಮಾಡಿಬಿಟ್ಟು ಕಸ್ಟಮರ್ಸಿಗೆ ಎಲ್ಲ ತಲುಪಿಸೋದು, ಅದು ಜಾಬ್ ಆಗ್ಬಿಡತ್ತೆ. ಆ ಪ್ರೋಸೆಸ್ನ ನೀವು ಔಟ್ಸೋರ್ಸ್ ಮಾಡಬೇಕು ಅಮೆಝಾನ್ಗೆ. ಅಫ್ಕೋರ್ಸ್ $1 ಟ್ರಿಲಿಯನ್ ಕಂಪ್ನಿ ಅದು.
So they have very well robusted that particular process. They have optimized it. It's also economical. ನಿಮಗೆ ಎಕನಾಮಿಕಲ್ ಅನ್ನು ಅಂದ್ರೆ FBA ನೇ ಪ್ರಿಫರೇಬಲ್. ನೀವು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ಪ್ರಾಡಕ್ಟ್ ಡೆಲಿವರ್ ಆಗಲ್ಲ ನಿಮ್ ಕನ್ಸ್ಯೂಮರ್ಸ್ಗೆ. ಆಮೇಲೆ ಮೋರ್ ಓವರ್ ನಿಮಗೆ ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವೈ ಅಮೆಝಾನ್ FBA ಮಾಡೋದೇ ಬೆಸ್ಟ್. ನಾನು ಅದೇ ರೆಕಮೆಂಡ್ ಮಾಡೋದು. ಬಟ್ ಎನಿ ಹೌ ದಟ್ ಇಸ್ ವಾಟ್ ವಿ ಕಾಲ್ ಎಸ್ ಪ್ರೈವೇಟ್ ಲೇಬಲಿಂಗ್. ನಿಮ್ದೇ ಒಂದು ಪ್ರೈವೇಟ್ ಲೇಬಲ್ ಬ್ರ್ಯಾಂಡ್ ಇಂದ ಪ್ರಾಡಕ್ಟ್ ನ ಸೆಲ್ ಮಾಡೋದು. ಅಂಡ್ ಅದಕ್ಕೆಲ್ಲೂ ನೀವು ಫಿಸಿಕಲಿ ಪ್ರೆಸೆಂಟ್ ಆಗಬೇಕು ಅಂತಿಲ್ಲ. ಆಲ್ ಯು ನೀಡ್ ಇಸ್ ಅ ಡಿವೈಸ್ ಅಂಡ್ ಇಂಟರ್ನೆಟ್ ಕನೆಕ್ಷನ್. ಆಮೇಲೆ ಇನ್ನೊಂದಿದೆ, ಸುಮಾರು ಜನರಿಗೆ ಕನ್ಫ್ಯೂಷನ್ ಇದೆ, ಹೋಲ್ಸೇಲ್ ಅಂದ್ರೆ ಏನು, ಹೋಲ್ಸೇಲಿಂಗ್ ಮಾಡ್ತಾರಲ್ಲ ಆನ್ಲೈನ್ ಅಲ್ಲಿ, ಅದು ಏನು ಅಂತ ಕೇಳ್ತಾ ಇರ್ತಾರೆ. ನೋಡಿ ಸಿಂಪಲ್, ಇವಾಗ ನೀವು ಅಮೆಝಾನ್ ಅಲ್ಲಿ ಯಾವ್ದಾದ್ರು ಫಿಲಿಪ್ಸ್ ಟ್ರಿಮ್ಮರ್ ಏನಾದ್ರು ಟೈಪ್ ಮಾಡಿದ್ರೆ ನಿಮಗೆ ಒಂದು ಅಂದ್ರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇಂದು, ಈಗ ಫಿಲಿಪ್ಸ್, ಸೋನಿ ಅವ್ರದೆಲ್ಲ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ ಇಂದ ಏನಾದ್ರು ಪ್ರಾಡಕ್ಟ್ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಲಿಸ್ಟಿಂಗ್ ಓಪನ್ ಆಗುತ್ತೆ. ಆ ಲಿಸ್ಟಿಂಗ್ ಓಪನ್ ಆದ ತಕ್ಷಣ ನೀವು ಗಮನಿಸಿರಲ್ಲ ನೀವು ಪರ್ಚೇಸ್ ಮಾಡ್ತಾ, ಬಟ್ ಅಲ್ಲಿ ನ್ಯೂ ಅಂತ ಇರುತ್ತೆ, ನ್ಯೂ 6, ನ್ಯೂ 3, ನ್ಯೂ 4 ಅಂತ ಇರುತ್ತೆ. ಅಂದ್ರೆ ಆ 4 ಜನ ಸೆಲ್ಲರ್ಸ್ ಸೆಲ್ ಮಾಡ್ತಿರ್ತಾರೆ. ಸೊ ಬೇಸಿಕಲಿ ನೀವು ಬೇರೆ ಬ್ರ್ಯಾಂಡಿನ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇವು ಡೂ ಹೋಲ್ಸೇಲಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಲೈನ್ ಸ್ಟೋರ್ ಅಲ್ಲೆಲ್ಲ ಕೆಲವರು ಸೆಲ್ ಮಾಡ್ತಾರಲ್ವಾ ಫಿಲಿಪ್ಸ್, ಸೋನಿ ಪ್ರಾಡಕ್ಟ್, ಅವರಿಗೆಲ್ಲ ಮಾರ್ಜಿನ್ ಕಡಿಮೆ ಇರುತ್ತೆ, 5-7% ಆ ಥರ ಇರುತ್ತೆ. ಅವರು ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಪರ್ಚೇಸ್ ಮಾಡ್ಬಿಟ್ಟು ಸೇಲ್ ಮಾಡಬೇಕು. ಆಮೇಲೆ ಅವ್ರು ರೂಲ್ಸ್ ಫಾಲೋ ಮಾಡಬೇಕು. ಈಗ ಸೋನಿದೇ ಒಂದು ರೂಲ್ಸ್ ಇರುತ್ತೆ, ಫಿಲಿಪ್ಸ್ದೇ ಒಂದು ರೂಲ್ಸ್ ಇರುತ್ತೆ, ಈಗ ಆಪಲ್ದೇ ಒಂದು ರೂಲ್ಸ್ ಇರುತ್ತೆ. ಆಪಲ್ದು ಲಿಟ್ರಲಿ ನಿಮಗೆ ಒಂದು ಬ್ರಿಕ್ ಅಂಡ್ ಮೋಟರ್ ಸ್ಟೋರ್ ಮಾಡಬೇಕು ಅಂದ್ರೆ ನೀವು ಆಫ್ಲೈನ್ ಸ್ಟೋರ್ ಇಡಲೇಬೇಕು. ನೀವು ಆನ್ಲೈನ್ ಮುಖಾಂತರ ಸೆಲ್ ಮಾಡಬೇಕು ಅಂದ್ರೂ ಸುಮ್ಮನೆ ತೋರ್ಸಕ್ಕಾದ್ರೂ ಇಡಲೇಬೇಕು. ಸೊ ಆ ಥರ ಕೆಲವು ಬ್ರ್ಯಾಂಡ್ಸ್ ಕೆಲವು ರೂಲ್ಸ್ ಇರುತ್ತೆ. ಬಟ್ ಮಾರ್ಜಿನ್ ತುಂಬಾ ಕಡಿಮೆ ಇರುತ್ತೆ, ವಾಲ್ಯೂಮ್ ಆಫ್ ಸೇಲ್ಸ್ ಜಾಸ್ತಿ ಇರುತ್ತೆ. ಬಟ್ ಅವ್ರದ್ದು ಒಂದೇ ಲಿಸ್ಟಿಂಗ್ ಕ್ರಿಯೇಟ್ ಆಗಿರುತ್ತೆ, ಅವರೇ ಕ್ರಿಯೇಟ್ ಮಾಡಿರ್ತಾರೆ ಅಮೆಝಾನ್ ಅಲ್ಲಿ. ನೀವು ಆ ಲಿಸ್ಟಿಂಗ್ ಒಳಗೆ ಸೇಲ್ ಮಾಡಬೇಕು. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಇವಾಗ 4 ಜನ ಸೇಲ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಯಾರು ಕಡಿಮೆ ಅಮೌಂಟಿಗೆ ಸೆಲ್ ಮಾಡ್ತಿರ್ತಾರೆ ಆ ಪ್ರಾಡಕ್ಟ್, MRP ಗಿಂತ ಕಡಿಮೆ ಅಮೌಂಟಿಗೆ, ಅವ್ರಿಗೆ ಬೈ ಬಾಕ್ಸ್ ಸಿಗುತ್ತೆ. ಸೊ ಕನ್ಸ್ಯೂಮರ್ಸ್ ಹೋಗ್ಬಿಟ್ಟು ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಅವ್ರದೇ ಪ್ರಾಡಕ್ಟ್ ಕಾರ್ಟಿಗೆ ಆಡ್ ಆಗುತ್ತೆ. ಅವ್ರಿಗೆ ಮಾತ್ರ ಸೇಲ್ ಸಿಗುತ್ತೆ. ಉಳಿದಿದ್ 3-4 ಜನ ಏನಿರ್ತಾರೆ ಅವ್ರು ಸ್ವಲ್ಪ ಜಾಸ್ತಿ ಪ್ರೈಸಿಗೆ ಸೆಲ್ ಮಾಡ್ತಿರ್ತಾರೆ, ಅವ್ರಿಗೆ ಸಿಗಲ್ಲ. ಸೊ ಏನಂದ್ರೆ ಹೋಲ್ಸೇಲಿಗೆ ಇನ್ವೆಸ್ಟ್ಮೆಂಟ್ ಯಾವನ ಹತ್ರ ಜಾಸ್ತಿ ಇರುತ್ತಲ್ಲ ಅವ್ರಿಗೆಲ್ಲದು. ಸೊ ಅದಕ್ಕೆ ನಾನು ಹೋಲ್ಸೇಲ್ ಸಜೆಸ್ಟ್ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 10 ಲಕ್ಷ ಇದೆ, ನಾನು ಸೇಮ್ ಫಿಲಿಪ್ಸ್ ಟ್ರಿಮ್ಮರೇ ಸೆಲ್ ಮಾಡ್ತೀನಿ. ನಿಮ್ಮ ಹತ್ರ 2 ಲಕ್ಷ ಇದೆ, ನೀವು 2 ಲಕ್ಷದ್ದು ಪ್ರಾಡಕ್ಟ್ ಖರೀದಿ ಮಾಡಿದ್ದೀರಾ, ನಾನು 10 ಲಕ್ಷ ಖರೀದಿ ಮಾಡಿದ್ದೀನಿ ಡಿಸ್ಟ್ರಿಬ್ಯೂಟರ್ ಹತ್ರ. ಸೊ ನಾನು 10 ಲಕ್ಷದಿಂದ ಜಾಸ್ತಿ ತಗೊಂಡಿದ್ದೀನಲ್ವಾ, ಸೊ ನನಗೆ ಕಡಿಮೆ ಪ್ರೈಸಿಗೆ ಸಿಗತ್ತೆ. ಸೊ ಹಾಗಾಗಿ ನಾನು ಅಮೆಝಾನ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಿಗೆ ಲಿಸ್ಟ್ ಮಾಡ್ತೀನಿ, ನನಗೆ ಬೈ ಬಾಕ್ಸ್ ಸಿಗುತ್ತೆ. ನೀವು 2 ಲಕ್ಷದಿಂದ ಪರ್ಚೇಸ್ ಮಾಡಿರ್ತೀರಾ, ನಿಮಗೆ ಆ ಪ್ರೈಸಿಗೆ ಸಿಕ್ಕಿರಲ್ಲ, ನೀವು ಸ್ವಲ್ಪ ಜಾಸ್ತಿ ಪ್ರೈಸಿಗೆ ಸೆಲ್ ಮಾಡಬೇಕು. ನನ್ನ ಪ್ರೈಸಿಗೆ ನೀವು ಮ್ಯಾಚ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಗಲ್ಲ. ಸೊ ಹಾಗಾಗಿ ನಿಮಗೆ ಬೈ ಬಾಕ್ಸೇ ಸಿಗಲ್ಲ. ಸೊ ಹಾಗಾಗಿ ಹೋಲ್ಸೇಲ್ ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ. ಸ್ಟಾರ್ಟ್ ವಿತ್ ಪ್ರೈವೇಟ್ ಲೇಬ್ಲಿಂಗ್ ಎಸ್ಪೆಷಲಿ ರಿಲೈಂಗ್ ಆನ್ ಅಮೆಝಾನ್ ಪ್ಲಾಟ್ಫಾರ್ಮ್. ಯಾವಾಗ ನಿಮ್ ಪ್ರಾಡಕ್ಟ್ ಒಂದು ಅಮೆಝಾನ್ ಅಲ್ಲಿ ಕರೆಕ್ಟ್ ಆಗಿ ಸ್ಟಡಿ ಆಗಿ ಆರ್ಗ್ಯಾನಿಕ್ ಸೇಲ್ಸ್ ಬರಕ್ ಶುರು ಆಗುತ್ತೆ, ಅಸೆಟ್ ತರ ಆಗುತ್ತೆ, ಆಮೇಲೆ ನಿಮ್ದೇ ಒಂದು ವೆಬ್ಸೈಟ್, ನಿಮ್ದೇ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಸೆಲ್ ಮಾಡ್ಬೋದು. ಆಮೇಲೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಲ್ಲೂ ನಿಮ್ಮ ಪ್ರಾಡಕ್ಟ್ ನ ಲಿಸ್ಟ್ ಮಾಡ್ಬೋದು, ಲೈಕ್ ಫ್ಲಿಪ್ಕಾರ್ಟ್ ಅಂಡ್ ಆಲ್. ಆಮೇಲೆ ನಾನು ಮೀಶೋ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಮೀಶೋ ಪ್ಲಾಟ್ಫಾರ್ಮ್ ಅದು ಒಂಥರ ಚಿಕ್ಕಪೇಟೆ ಲೋಕಲ್ ಬಜಾರ್ ಇದ್ದಂಗೆ, 500 ರೂಪಾಯಿ 3 ಟಿ ಶರ್ಟ್ ಆ ತರ ಆಡಿಯನ್ಸೇ ಒಂಥರ ಅಂದ್ರೆ ಬಜೆಟ್ ಆಡಿಯನ್ಸ್ ಅಲ್ಲಿ ಇರೋದು. ಸೊ ಆಸ್ ಎ ಸೆಲ್ಲರ್ ಪರ್ಸ್ಪೆಕ್ಟಿವ್, ನೀವೇನಾದ್ರೂ ಮ್ಯಾನುಫ್ಯಾಕ್ಚರರ್ ಆಗಿ ವಾಲ್ಯೂಮ್ ಆಫ್ ಸೇಲ್ಸ್ ನೋಡ್ತಿದ್ರೆ, ನಿಮಗೆ ಪರ್ಸೆಂಟೇಜ್ ಮಾರ್ಜಿನ್ ಕಡಿಮೆ ಬಂದರೂ ಪರವಾಗಿಲ್ಲ, ಆ ಪ್ಲಾಟ್ಫಾರ್ಮ್ ಓಕೆ. ಬಟ್ ಇಫ್ ಯು ಆರ್ ಅ ಬಿಗಿನರ್, ನಿಮಗೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಯಾವುದೇ ಇಲ್ಲ, ಯು ವಾಂಟ್ ಟು ಡೂ ಪ್ರೈವೇಟ್ ಲೇಬಲಿಂಗ್, ನೀವೇ ಮ್ಯಾನುಫ್ಯಾಕ್ಚರ್ಸ್ ಖರೀದಿ ಮಾಡಿ ಆಸ್ ಎ ಮಿಡಲ್ ಮ್ಯಾನ್ ನೀವು ಆಪರೇಟ್ ಮಾಡಬೇಕು ಅಂದ್ರೆ ನಿಮ್ಮ ಬಿಸ್ನೆಸ್ನ, ಮೀಶೋ ಇಸ್ ನಾಟ್ ಎ ಪ್ಲಾಟ್ಫಾರ್ಮ್. ಸ್ಟಾರ್ಟ್ ವಿತ್ ಅಮೆಝಾನ್, ದೆನ್ ವಿತ್ ಯುವರ್ ಓನ್ ವೆಬ್ಸೈಟ್. ಸೊ ಹೋಪ್ಫುಲಿ ಎಲ್ಲ ಕ್ಲಿಯರ್ ಆಗಿದೆ. ನಿಮ್ದೆಲ್ಲ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ನಮ್ಮ ಕೋರ್ಸು ಇದೆ ಕಂಪ್ಲೀಟ್ಲಿ ಫಾರ್ ಫ್ರೀ, 3+ ಅವರ್ಸ್ದು. ಅದನ್ನು ಗೋ ಥ್ರೂ ಮಾಡಿ, ನಿಮ್ಗೆಲ್ಲ ಡೀಟೇಲ್ಸು ಇದೆ ಅದರಲ್ಲಿ. ಆ್ಯಂಡ್ ಇಫ್ ಯು ಆರ್ ಸೀರಿಯಸ್, ನಿಮಗೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಪ್ರೋಸೆಸ್ ನೀವು ಅವಾಯ್ಡ್ ಮಾಡಬೇಕು, ನಿಮ್ಮದೇ ಓನ್ ಕಾಮರ್ಸ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ದು ಡನ್ ಫಾರ್ ಯು ಸರ್ವಿಸ್ ಇದೆ. ಸೊ ಯೂಶಲಿ ನಾವು ಲಿಮಿಟೆಡ್ ಸೀಟ್ಸ್ ಜೊತೆ ಕೆಲಸ ಮಾಡ್ಬೋದು, ಕೆಲವು ಸ್ಲಾಟ್ಸ್ ಅವೈಲೇಬಲ್ ಇರ್ಬೋದು. ನೀವು ಯಾವಾಗ ನೋಡ್ತಿದ್ದೀರಾ ಈ ವಿಡಿಯೋ ನನಗೆ ಗೊತ್ತಿಲ್ಲ. ಸೊ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಸಿಗುತ್ತೆ. ಯು ಕ್ಯಾನ್ ಬುಕ್ ಅ ಫ್ರೀ ಸ್ಟ್ರಾಟಜಿಕ್ ಕಾಲ್ ಡೈರೆಕ್ಟ್ಲಿ ವಿತ್ ಮೀ. ನಾವು ಡಿಸ್ಕಸ್ ಮಾಡಿಬಿಟ್ಟು ವಿ ಕ್ಯಾನ್ ಕಿಕ್ ಸ್ಟಾರ್ಟ್ ದ ಪ್ರೊಸೆಸ್. ಹಾಗೆ ಈ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ, ಎಜುಕೇಶನಲ್ ವಿಡಿಯೋಸ್ ರಿಲೇಟೆಡ್ ಟು ಕಾಮರ್ಸ್, ಆಂಟರ್ಪ್ರಿನರ್ಶಿಪ್ ಅಂಡ್ ಆಲ್. ಸೊ ಚೆಕ್ಔಟ್ ಮಾಡಿ. ಸೊ ಆಸ್ ಆಲ್ವೇಸ್ ಸ್ಟೇ ಕ್ಯೂರಿಯಸ್. ನಮಸ್ಕಾರ.